ಈಗ ನಾವು ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನೋಡೋಣ. ಇಬ್ಬರನ್ನ ಬಂಧಿಸಿ ಅಸಲಿ ಲೆಕ್ಕವನ್ನ ಕಕ್ಕಿಸಿದ್ದಾರೆ ಅಧಿಕಾರಿಗಳು. ಅಂದ್ರೆ ಅವ್ರ ಕಡೆಯಿಂದ ಹೇಳಿಸಿದ್ದಾರೆ. ಯಾರದು? ಎಸ್, ನೀವು ಆ ಹೆಸರುಗಳನ್ನ ಈಗ ನೋಡ್ತಾ ಇದ್ದೀರಿ. ಇಬ್ಬರನ್ನ ಬಂಧಿಸಿದ್ದಾರೆ, ಅಸಲಿ ಲೆಕ್ಕವನ್ನ ಅವ್ರ ಕಡೆಯಿಂದ ಹೇಳಿಸಿದ್ದಾರೆ. 59 ವರ್ಷದ ಸಲೀಮುಲ್ಲಾ ಬೇಗ್, 35 ವರ್ಷದ ಹುಸೇನ್ ಬೇಗ್ ಈಗಾಗಲೇ ಬಂಧಿತರು. ಆರೋಪಿಗಳ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವನ್ನೂ ಕೂಡ ಫೊರೆನ್ಸಿಕ್ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ, FSLಗೆ ರವಾನೆ ಮಾಡಲಾಗಿದೆ. 72 ನಕಲಿ ಸರಬರಾಜು ಸಂಸ್ಥೆಗಳಿಂದ ಸಂಶಯಾಸ್ಪದವಾಗಿ ವಹಿವಾಟು ನಡೆದಿದೆ ಅನ್ನೋದು ಈಗ ಕ್ಲಾರಿಟಿ ಸಿಕ್ಕಿದೆ. ಸಂಶಯಾಸ್ಪದ ವಹಿವಾಟು ಅನ್ನೋದು ಈಗ ಸ್ಪಷ್ಟನೆ ಸಿಕ್ಕಂತಾಗಿದೆ. ಈ ಮೂಲಕ 382 ಕೋಟಿ ರೂಪಾಯಿ ಮೊತ್ತದ ನಕಲಿ ITCಯನ್ನ ಪಡೆದಿದ್ರು. ಯಾರು? ಸಲೀಮುಲ್ಲಾ ಅನ್ನುವ 59 ವರ್ಷದ ಬಂಧಿತ ಆರೋಪಿ. 55 ಸಂಸ್ಥೆಗಳಿಂದ 35 ಕೋಟಿ ರೂಪಾಯಿ ಪಡೆದಿದ್ರಂತೆ. ಯಾರು? ಆರೋಪಿ ಹುಸೇನ್. ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್, ಈ ವೇಸ್ಟ್ ಹೆಸರಿನಲ್ಲಿ ನಕಲಿ ಬಿಲ್ ಮಾಡಲಾಗಿದೆ ಅನ್ನೋದು ಸುದ್ದಿ. ದಟ್ ಇಸ್ ದ ಕ್ವೆಶ್ಚನ್. ಮುಂದೆ ನ್ಯಾಷನಲ್ ಟ್ರಾವೆಲ್ಸ್ ಕೇಸ್ ಸಚಿವರಿಗೂ ಸುತ್ತಕೊಳ್ಳುತ್ತಾ? ಮಂತ್ರಿ ಜಮೀರ್ ಅಹಮದ್ ಖಾನ್ ಬುಡಕ್ಕೂ ಬರುತ್ತಾ? ಯಾಕಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಏನೇ ತಪ್ಪು ಮಾಡಿದ್ರು ತಕ್ಷಣಕ್ಕೆ ಮಕ್ಕಳನ್ನ ಅಷ್ಟೇ ವಿಚಾರಿಸೋಲ್ಲ ರೀ, ಮಕ್ಕಳನ್ನು ವಿಚಾರಿಸ್ತಾರೆ, ಮನೆ ಯಜಮಾನ್ರನ್ನು ವಿಚಾರಿಸ್ತಾರೆ. ಯಾರ್ರೀ ಇವ್ರು ಹಿಂದಿರೋರು, ಯಾರ ಮನೆಯವರು ಅಂತ ಹೇಳ್ತೀವಲ್ಲ, ಹಂಗೆ ನೋಡಿದಾಗ ಈಗ ನ್ಯಾಷನಲ್ ಟ್ರಾವೆಲ್ಸ್ನ ಮುಖ್ಯಸ್ಥರು ಆಗಿರುವಂಥ, ವಸತಿ ಸಚಿವರು ಆಗಿರುವಂಥ, ಈಗಾಗಲೇ ಸ್ಟಾರ್ ಕ್ಯಾಂಪೇನರ್ ಆಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಪ್ರಚಾರಕರಾಗಿ ಕಾಂಗ್ರೆಸ್ನ ಪರವಾಗಿ ಪ್ರಚಾರ ಮಾಡುವಂಥ, ಇತ್ತೀಚೆಗೆ ದಾವಣಗೆರೆ ಬೈ ಎಲೆಕ್ಷನ್ಸ್ನಲ್ಲಿ ದೊಡ್ಡದಾಗಿ ಹೆಸರು ಮಾಡಿದಂಥ ಜಮೀರ್ ಅಹಮದ್ ಖಾನ್ ಅವರ ಬುಡಕ್ಕೂ ಕೂಡ ಏನಾದರೂ ಈ ಒಂದು ವಿವಾದ ಸುತ್ತಿಕೊಳ್ಳುತ್ತಾ? ಜಮೀರ್ ಅಹಮದ್ ಖಾನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡುವ ಸಂದರ್ಭ ಸದ್ಯಕ್ಕೆ ಬಂದಿದೆಯಾ? ನಮ್ಮದೇ ಸರ್ಕಾರ ಅಂತ ಹೇಳುವಾಗ ಒಂದು ಸಣ್ಣ ಉಡಾಫೆ ಇರಬಹುದು, ಬರಬಹುದು, ಬೇಜವಾಬ್ದಾರಿ ಇರಬಹುದು, ಅಥವಾ ಇಲ್ಲ ರೀ ಅದು ಎಲ್ರಿಗೂ ಕಾನೂನು ಒಂದೇ, ಅದು ಎಲ್ಲರನ್ನೂ ವಿಚಾರಿಸಲಿ ಅನ್ನುವ ಭಾವನೆ ಏನಾದರೂ ವ್ಯಕ್ತಪಡಿಸ್ತಾರಾ ಜಮೀರ್ ಅಹಮದ್ ಖಾನ್? ಅಲ್ಲಿವರೆಗೂ ಆ ಸ್ಟೇಟಸಲ್ಲಿ ಇದೆಯಾ ಅನ್ನೋದನ್ನು ಕೂಡ ಈಗ ಚೆಕ್ ಮಾಡ್ಕೊಳ್ಳೋಣ. ನಮ್ಮ ಕ್ರೈಮ್ ಆ್ಯಂಡ್ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಕುಮಾರ್ ಈಗ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಮಾಹಿತಿ ನೀಡ್ತಾರೆ. ಫೋನೋ ಜಾಯ್ನ್ ಆಗ್ತಾ ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಯಾವಾಗಲೂ ಒಬ್ಬ ಸೆಲೆಬ್ರಿಟಿ ಆಗಿರಬಹುದು ಅಥವಾ ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಇರುವಂಥವರಾಗಿರಬಹುದು, ಪ್ರಭಾವಿಗಳಾಗಿರ್ಬೋದು, ಅವರ ಸುತ್ತ ಏನಾದರೂ ವಿವಾದ ಕೇಸ್ ಬಂತ ಹೇಳಿದರೆ ಅದು ಷಡ್ಯಂತ್ರ, ಇದು ಷಡ್ಯಂತ್ರ, ನಮಗೂ ಸಂಬಂಧ ಎಲ್ಲ ಹೆಂಗಾದರೂ ಮುಚ್ಚಾಕೊಳ್ಳೋ ಪ್ರಯತ್ನಗಳು ನಡೀತಾ ಇರ್ತವೆ ಮೇಲ್ನೋಟಕ್ಕೆ. ಆದರೆ ಈಗ ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸೇರಿದಂಥ ನ್ಯಾಷನಲ್ ಟ್ರಾವೆಲ್ಸ್ಗೂ ಈ ಘಟನೆಗೂ ಎಷ್ಟರ ಮಟ್ಟಿಗೆ ಸಂಬಂಧ ಇದೆ? ಇದು ಆರಂಭಿಕ ಹಂತದಲ್ಲಿ ಯಾವ್ಯಾವ ವಿಚಾರಗಳನ್ನು ಜನರಿಗೆ ತಿಳಿಸಬಹುದಾಗಿದೆ? ಎಸ್, ಈಗ ಅಧಿಕಾರಿಗಳು ಏನೆಲ್ಲ ಕೇಳಿದ್ದಾರೆ, ಯಾಕೆ ಈ ಅನುಮಾನ ವ್ಯಕ್ತವಾಯಿತು, ಓವರಾಲ್ ಡೀಟೇಲ್ಸ್ ಕೊಡಬೇಕು ಅಂತ ಬಯಸ್ತೀನಿ. ಕುಡ್ ಯು ಗೋ ಹೆಡ್? ರಘು ಸೂರ್ಯ, ಏನಂದ್ರೆ ಕಳೆದ 3 ತಿಂಗಳಿಂದಲೂ ಸಹ ಈ ಒಂದು ಗೂಡ್ಸ್ ಕಂಪನಿಗಳೇನಿರುತ್ತೆ ಮತ್ತೆ ಟ್ರಾನ್ಸ್ಪೋರ್ಟ್ ಕಂಪನಿಗಳೇನಿರುತ್ತೆ, ಸೊ ಅದರ ಮೇಲೆ ಏನು GST ಅಧಿಕಾರಿಗಳು ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಒಂದು ಕಣ್ಣಿಟ್ಟು ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಈ ರೀತಿ ಟ್ಯಾಕ್ಸ್ ಗಳು ವಂಚನೆ ಆಗ್ತಾ ಇರುವಂತದ್ರ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಸಹ ಒಂದು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಬಂದಿತ್ತು. ಅದರ ಬೇಸಿಸ್ ಮೇಲೆ ಅವರು ಕಳೆದ 3 ತಿಂಗಳಿಂದಲೂ ಸಹ ಒಂದು ಕಣ್ಣಿಟ್ಟೆ ಒಂದು ಯಾವ್ಯಾವ ವಾಹನಗಳು ಎಲ್ಲೆಲ್ಲಿ ಹೋಗುತ್ತೆ ಮತ್ತೆ ಎಷ್ಟು ಮೊತ್ತದ ಗೂಡ್ಸ್ ಅನ್ನ ಸಾಗಾಟ ಮಾಡುತ್ತೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಪರಿಶೀಲನೆಯನ್ನ ಸಹ ಮಾಡ್ತಾ ಇದ್ರು. ಮೊನ್ನೆ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ 2,384 ಕೋಟಿಯಷ್ಟು ಟ್ಯಾಕ್ಸ್ ವಂಚನೆ ಆಗಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅದು ಜಮೀರ್ ಅಹಮದ್ ಖಾನ್ ರಾಜ್ಯ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಏನಿದ್ದಾರೆ, ಸೊ ಅವರ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ನ್ಯಾಷನಲ್ ಟ್ರಾವೆಲ್ಸ್ ಇದೆ, ಸೊ ಅಲ್ಲಿಂದನೂ ಸಹ ಒಂದಷ್ಟು ವಾಹನಗಳನ್ನ ಬಳಕೆ ಮಾಡಿಕೊಂಡು ಹೊರ ರಾಜ್ಯಗಳಿಗೆ ಒಂದು ಈ ರೀತಿಯ ಒಂದು ವಂಚನೆ ಮಾಡ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಇವೇನಲ್ಲಿ ಬಿಲ್ ನಮೂದಾಗಿ ಒಂದು ತೆರಿಗೆಯನ್ನ ಏರ್ಪೇರ್ ಆಗಿರುತ್ತೆ. ಅದ್ರ ಜೊತೆಗೆ ಬಳಿಕ ಏನು ಅಂದ್ರೆ ಖುದ್ದಾಗಿ ಗೂಡ್ಸ್ ವಾಹನಗಳನ್ನ ತಪಾಸಣೆ ಮಾಡುವಂತ ಸಂದರ್ಭದಲ್ಲೂ ಸಹ ವೇರಿ ಆಗಿರುವಂತದ್ದು. ಈ ವೇಳೆ
ಗೂಡ್ಸ್ ಸಾಗಿಸಿದ ಕೆಲ ಬಿಲ್ಗಳು ಹೋಗಿರುವಂತದ್ದು ಸಹ ಪತ್ತೆ ಆಗಿರುತ್ತೆ. ಸೊ ಕಳೆದ 3 ತಿಂಗಳ ಅವಧಿಯಲ್ಲಿ 60ರಿಂದ 70 ಗೂಡ್ಸ್ ವಾಹನಗಳ ಮೇಲೆ ಏನು ಕಾರ್ಯಾಚರಣೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸೇರಿದಂತಹ ಏನು ನ್ಯಾಷನಲ್ ಟ್ರಾವೆಲ್ಸ್ ಏನಿದೆ, ಸೊ ಅಲ್ಲಿ ಇದ್ದಂತಹ ವಾಹನಗಳನ್ನ ಸಹ ಈ ರೀತಿ ವಂಚನೆ ಮಾಡಕ್ಕೆ ಬಳಕೆ ಮಾಡ್ಕೊಂಡಿದ್ರು ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರು ಈ ರೀತಿ ಬಾಯಿ ಬಿಟ್ಟಿರುವಂತದ್ದು. ನ್ಯಾಷನಲ್ ಟ್ರಾವೆಲ್ಸ್ಗೆ ಸೇರಿದಂತಹ ಏನು ವಾಹನಗಳನ್ನ ಸಹ ನಾವು ಈ ರೀತಿ ವಂಚನೆಗೆ ಬಳಕೆ ಮಾಡ್ಕೊಂಡಿದ್ವಿ ಅನ್ನೋದು ಸಹ ಗೊತ್ತಾಗಿರುವಂತದ್ದು. 72 ನಕಲಿ ಸರಬರಾಜು ಸಂಸ್ಥೆಗಳು ಈ ಒಂದು ಸಂಶಯದ ವಹಿವಾಟು ನಡೆಸಿರುವಂತದ್ದು ಗೊತ್ತಾಗಿರುವಂತದ್ದು ರಾಘವ್ ಸೂರ್ಯ. ಹಾಗಾಗಿ ಇಬ್ಬರನ್ನ ಬಂಧಿಸಿ ಅವರು ಹೆಚ್ಚಿನ ವಿಚಾರಣೆಯನ್ನ ಸಹ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಅರುಣ್. ಓಕೆ, ಹಿಂಗಿದೆ ಸಮಾಚಾರ ಸದ್ಯಕ್ಕೆ. ಆರಂಭದ ಸ್ಟೇಜಲ್ಲಿ ಏನು ನ್ಯೂಸ್ ಇದೆ ಅನ್ನೋದು ನಿಮ್ಗೆ ಕೊಟ್ಟಿದ್ದೀವಿ, ಡೀಟೇಲ್ಡಾಗಿ ಕೊಟ್ಟಿದ್ದೀವಿ. ಅಂದರೆ ಇದು ಕಳೆದ 3 ತಿಂಗಳಿಂದ ಈ ತೆರಿಗೆ ವಂಚನೆ ಮೇಲೆ ನಿಗಾ ವಹಿಸಲಾಗಿದೆ. ಅಂದರೆ ಇದಕ್ಕಿಂತ ಮುಂಚಿತವಾಗಿ ಏನೇನು ಮಾಡಿದರು, ಏನು ಕತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ GST ಆಫೀಸರ್ಸ್ ಈಗೇನು ಬಂಧಿತರಾಗಿದ್ದಲ್ಲ ಆರೋಪಿಗಳು, ಅವರಿಂದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ನ್ಯೂಸ್.